ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾವು ಅಟ್ರಿಬ್ಯೂಟ್ಸ್ ಅಂದರೆ ಏನು, ಯಾವ ಥರ ಯೂಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೇನೆ. ಸೊ ಮೊದಲನೇದಾಗಿ ಅಟ್ರಿಬ್ಯೂಟ್ಸ್ ಅಂದರೆ ಏನಂತ ನೋಡ್ಕೊಂಬರೋಣ. ಅಟ್ರಿಬ್ಯೂಟ್ಸ್ ಡಿಫೈನ್ ಅಡಿಷನಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ಸ್ ಸಚ್ ಆಸ್ ವಿಡ್ತ್ ಆ್ಯಂಡ್ ಹೈಟ್ ಆಫ್ ಆ್ಯನ್ ಇಮೇಜ್. ಸೊ ಅಡಿಷ್ನಲ್ ಆಗಿ ಕ್ಯಾರೆಕ್ಟರಿಸ್ಟಿಕ್ಸ್ನ ಆ್ಯಡ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಇಮೇಜ್ನ ನೀವು ಡಿಸ್ಪ್ಲೇ ಮಾಡಿರ್ತೀರ ನಿಮ್ಮ ಒಂದು ವೆಬ್ ಬ್ರೌಸರ್ನಲ್ಲಿ. ಸೊ ಅದಕ್ಕೆ ನೀವು ಹೈಟ್ ಹಾಗೂ ವಿಡ್ತ್ನ ಕೊಡಬೇಕಾಗುತ್ತೆ. ಸೊ ಆ ಥರ ಹೈಟ್ ಮತ್ತು ವಿಡ್ತ್ನ ಕೊಡಬೇಕಾದ್ರೆ ನೀವು ಅಟ್ರಿಬ್ಯೂಟ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಥರ ಒಂದು ಅಡಿಷ್ನಲ್ ಆದಂಥ ಒಂದು ಅಟ್ರಿಬ್ಯೂಟ್ಸ್ನ ಅಥವಾ ಒಂದು ಕ್ಯಾರೆಕ್ಟರ್ನ ಯೂಸ್ ಮಾಡಬೇಕಾದ್ರೆ ಅಟ್ರಿಬ್ಯೂಟ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅಟ್ರಿಬ್ಯೂಟ್ಸ್ ಆರ್ ಆಲ್ವೇಸ್ ಸ್ಪೆಸಿಫೈಡ್ ಇನ್ ಸ್ಟಾರ್ಟ್ ಟ್ಯಾಗ್. ಸೊ ನೀವು ಅಟ್ರಿಬ್ಯೂಟ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟ್ ಟ್ಯಾಗ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಟಾರ್ಟ್ ಟ್ಯಾಗ್ನಲ್ಲಿ ನೀವು ನಿಮ್ಮ ಯಾವ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡ್ಬೇಕಂತಿದ್ರಲ್ಲ, ಸೊ ಆ ಅಟ್ರಿಬ್ಯೂಟ್ಗಳನ್ನ ನೀವು ಒಂದು ಸ್ಟಾರ್ಟ್ ಟ್ಯಾಗ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಯೂಸ್ವಲಿ ಕನ್ಸಿಸ್ಟ್ ಆಫ್ ನೇಮ್ ಆರ್ ವ್ಯಾಲ್ಯೂ ಪೇರ್ ಲೈಕ್ ನೇಮ್ ಈಕ್ವಲ್ ಟು ವ್ಯಾಲ್ಯೂ. ಸೊ ನೇಮ್ ಮತ್ತು ವ್ಯಾಲ್ಯೂ ಅಂದರೆ ಈಗ ಒಂದು ಕಲರ್ನ ಆ್ಯಡ್ ಮಾಡಬೇಕಾಗಿದ್ರೆ ಸ್ಟೈಲ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಸ್ಟೈಲ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ಕಲರ್ನ ಕೊಟ್ಬಿಟ್ಟು, ಸೊ ಯಾವ ಕಲರ್ ನಿಮಗೆ ರೆಡ್ ಅಥವಾ ಬ್ಲೂ ಯಾವ ಬೇಕಲ್ಲ ಕಲರ್, ಸೊ ಆ ಕಲರ್ ಒಂದು ವ್ಯಾಲ್ಯೂನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ನೀವು ಒಂದು ಅಟ್ರಿಬ್ಯೂಟ್ಸ್ಗಳನ್ನು ನಿಮ್ಮ ಒಂದು HTML ಕೋಡ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಅಟ್ರಿಬ್ಯೂಟ್ಸ್ ವ್ಯಾಲ್ಯೂ ಶುಡ್ ಬಿ ಆಲ್ವೇಸ್ ಎನ್ಕ್ಲೋಸ್ಡ್ ಇನ್ ಕೊಟೇಶನ್ ಮಾರ್ಕ್ಸ್. ಸೊ ನೀವು ಡಬಲ್ ಕೋಟ್ನಲ್ಲಿ ನಿಮ್ಮ ಅಟ್ರಿಬ್ಯೂಟ್ಸ್ಗಳನ್ನು ಬರೀಬೇಕಾಗುತ್ತೆ. ಆಲ್ವೇಸ್ ಅಟ್ರಿಬ್ಯೂಟ್ಸ್ ಆರ್ ಎನ್ಕ್ಲೋಸ್ಡ್ ಇನ್ ಡಬಲ್ ಕೊಟೇಶನ್ಸ್. ಸೊ ಆಲ್ಸೋ ಸಮ್ ಅಟ್ರಿಬ್ಯೂಟ್ಸ್ ಆರ್ required certain elements. For instance, an image tag must contain src and alt attributes. ಸೊ ನೀವು ನಿಮ್ಮ ವೆಬ್ ಪೇಜ್ನಲ್ಲಿ ಒಂದು ಇಮೇಜ್ನ ಆ್ಯಡ್ ಮಾಡಿದ್ದೀರಾ ಅಂದಮೇಲೆ, ಸೊ ಅವಕ್ಕೆ ಒಂದು SRC ಹಾಗೂ ಅಲ್ಟರ್ನೇಟಿವ್ ಅನ್ನೋ ಒಂದು ಅಟ್ರಿಬ್ಯೂಟ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಒಂದು ಇಮೇಜ್ನ ಆ್ಯಡ್ ಮಾಡಬೇಕಾದ್ರೆ SRC ಅನ್ನೋ ಟ್ಯಾಗ್ನ ಯೂಸ್ ಮಾಡಬೇಕು. ಸೊ ಅದಕ್ಕೆ ನೀವು ಒಂದು ಅಲ್ಟರ್ನೇಟ್ನ ಕೊಡಬೇಕಂದ್ರೆ ಆಲ್ಟ್ ಅನ್ನೋ ಒಂದು ಅಟ್ರಿಬ್ಯೂಟ್ಗಳನ್ನ ಯೂಸ್ ಮಾಡಿಬಿಟ್ಟು ನಿಮ್ಮ ಒಂದು ವೆಬ್ ಬ್ರೌಸರ್ನಲ್ಲಿ ನೀವು ಇಮೇಜ್ನ ಡಿಸ್ಪ್ಲೇ ಮಾಡ್ಬೋದು. ಸೊ ಆಲ್ HTML ಎಲಿಮೆಂಟ್ಸ್ ಕ್ಯಾನ್ ಹ್ಯಾವ್ ಅಟ್ರಿಬ್ಯೂಟ್ಸ್. ಸೊ ಒಂದು HTMLನ ಎಲ್ಲ ಎಲಿಮೆಂಟ್ಸ್ಗಳಿಗೂ ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಅಟ್ರಿಬ್ಯೂಟ್ಸ್ಗಳನ್ನ ಹೊಂದಿರ್ತವೆ. ಸೊ ಅಟ್ರಿಬ್ಯೂಟ್ಸ್ ಪ್ರೊವೈಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಬೌಟ್ ಎಲಿಮೆಂಟ್ಸ್. ಅಟ್ರಿಬ್ಯೂಟ್ಸ್ಗಳು ಏನು ಮಾಡ್ತವೆ ಅಂದರೆ, ಸೊ ಒಂದು ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಡ್ತವೆ. ಸೊ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟೇಬಲ್ನ ಡ್ರಾ ಮಾಡಿರ್ತೀರ ಅಥವಾ ನೀವು ಒಂದು ಸೆಂಟೆನ್ಸ್ನ ಬರೆದಿರ್ತೀರ ಅಂದಮೇಲೆ, ಸೊ ಅದಕ್ಕೆ ನೀವು ಯಾವ ಕಲರ್ನ ಕೊಡಬೇಕು, ಯಾವ ಥರ ಸ್ಟೈಲ್ ಮಾಡಬೇಕು, ಸೊ ಅದರ ಯಾವ ಥರ ನೀವು ಒಂದು ಕಲರ್ನ ಮಾಡಬೇಕು ಅನ್ನೋದೊಂದು ಒಂದು ಕಲರ್ನ ಆ್ಯಡ್ ಮಾಡಬೇಕಂದ್ರೆ ಸ್ಟೈಲ್ ಅನ್ನೋ ಅಟ್ರಿಬ್ಯೂಟ್ನ ಯೂಸ್ ಮಾಡಬೇಕಾಗುತ್ತೆ. ಅಥವಾ ನೀವು ಆ ಟೆಕ್ಸ್ಟ್ ನೀವು ಬರೆದಿರ್ತಕ್ಕ ಒಂದು ಹೆಡ್ಡಿಂಗ್ ಇರುತ್ತಲ್ಲ, ಸೊ ಅದು ನಿಮಗೆ ಸೆಂಟರ್ನಲ್ಲಿ ಬೇಕೋ ಅಥವಾ ರೈಟ್ ಸೈಡ್ ಬೇಕೋ ಲೆಫ್ಟ್ ಸೈಡ್ ಬೇಕೋ ಅಂತ ನೀವು ಯಾವ ಥರ ಒಂದು ಡಿಸಿಷನ್ ಮಾಡ್ತೀರಲ್ಲ, ಸೊ ಅದಕ್ಕೆ ಅಲೈನ್ ಅನ್ನೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಸಾಕಷ್ಟು ಅಟ್ರಿಬ್ಯೂಟ್ನ ಯೂಸ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಕಂಟೆಂಟ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ನ ಕೊಡ್ಬೋದು. ಸೊ ಅಟ್ರಿಬ್ಯೂಟ್ಸ್ ಆರ್ ಆಲ್ವೇಸ್ ಸ್ಪೆಸಿಫೈಡ್ ಇನ್ ಸ್ಟಾರ್ಟ್ ಟ್ಯಾಗ್. ಸೊ ನಾನೀಗ ಆಲ್ರೆಡಿ ನಿಮಗೆ ಆವಾಗಲೇ ಹೇಳಿದ್ದೇನೆ, ನೀವು ನಿಮ್ಮ ಅಟ್ರಿಬ್ಯೂಟ್ನ ಬರೀಬೇಕಾದ್ರೆ ಸ್ಟಾರ್ಟಿಂಗ್ ಟ್ಯಾಗ್ನಲ್ಲಿ ನೀವು ಅಟ್ರಿಬ್ಯೂಟ್ನ ಬರೀಬೇಕು. ಅಟ್ರಿಬ್ಯೂಟ್ಸ್ ಯೂಸ್ವಲಿ ಕಮ್ಸ್ ಇನ್ ನೇಮ್ಸ್ ಆರ್ ವ್ಯಾಲ್ಯೂಸ್. ಸೊ ನೇಮ್ ನೀವು ಯಾವುದೋ ಒಂದು ಅಟ್ರಿಬ್ಯೂಟ್ನ ಯೂಸ್ ಮಾಡ್ತಿದ್ದೀರಲ್ಲ, ಸೊ ಅಟ್ರಿಬ್ಯೂಟ್ಗೆ ನೇಮ್ ಹಾಗೂ ಏನನ್ನ ವ್ಯಾಲ್ಯೂ ಕೊಡಬೇಕಂತಿದಾರಲ್ಲ, ಸೊ ಇವಾಗ ಕಲರ್ ಅಂತ ನೀವು ಒಂದು ಕಲರ್ನ ಹಾಕಬೇಕಾದ್ರೆ, ಒಂದು ಕಲರ್ನ ಆ್ಯಡ್ ಮಾಡಬೇಕಾದ್ರೆ ನೀವು ಕಲರ್ ಅಂತ ಕೊಟ್ಬಿಟ್ಟು, ಸೊ ಯಾವ ಕಲರ್ ಒಂದು ವ್ಯಾಲ್ಯೂ ಯಾವ ಕಲರ್ನ ಕೊಡಬೇಕು, ರೆಡ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು, ಯಾವ ಕಲರ್ ಒಂದು ವ್ಯಾಲ್ಯೂನ ಕೊಟ್ಬಿಟ್ಟು ಈ ಥರ ನೀವು ನಿಮ್ಮ ಅಟ್ರಿಬ್ಯೂಟ್ನ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಈಸ್ ಅಬೌಟ್ ಅಟ್ರಿಬ್ಯೂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.